ಹಾಯ್ ಗೈಸ್, ನಾನು ನಿಮ್ಮ ಬ್ರೋ, ಹೆಂಗದಿರಲ್ಲ? ಸೊ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ಸ್ಪೆಷಲ್ ನ್ಯೂಸ್ ತೊಗೊಂಬಂದೇನಿ. ಅದೇನಪ್ಪ ಅಂತಂದ್ರೆ ನಮ್ಮ ಇಂಡಿಯಾ ಒಳಗ ರಿಲಯನ್ಸ್ ಮುಖೇಶ್ ಅಂಬಾನಿ ಅವರ ಜಿಯೋ ಫೋನ್ ತರಾಕತ್ತಾರ. ಅದು ರೀಸನಲ್ ಬಜೆಟ್ ಒಳಗ. ಸೊ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಅಂತ ಬಜೆಟ್ ಒಳಗ ಜಿಯೋ ಫೋನ್ ತರಾಕತ್ತಾರ. ಸೊ ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ 300 ವ್ಯಾಟ್ ಚಾರ್ಜಿಂಗ್ ಬರಾಕತೈತಿ. ಇಂಡಿಯನ್ ಟೆಕ್ನಾಲಜಿ ಒಳಗೆ 300 ವ್ಯಾಟ್ 5 ನಿಮಿಷ ಒಳಗೆ ಫೋನ್ ಚಾರ್ಜ್ ಆಗ್ತೈತಿ. ನೀವು ಟಾಯ್ಲೆಟ್ಗೆ ಹೋಗಿ ಬರ್ಕೊಡ್ದ ಫೋನ್ ಚಾರ್ಜ್ ಆಗ್ತೈತಿ. ಸೊ ಅಂತ ಟೆಕ್ನಾಲಜಿ ಬರಾಕತೈತಿ. ಆಮೇಲೆ 7500 mAh ಬ್ಯಾಟ್ರಿ ಬರಾಕತೈತಿ. ಜನರಲ್ ಆಗಿ ಫೋನ್ ಒಳಗೆ ಇಟ್ಟಿರ್ತಾವ 4000, 4500, 5000 ಮಟನೂ ಇರ್ತಾವ. ಬಟ್ 7500 mAh ಬ್ಯಾಟ್ರಿ ಬರಾಕತೈತಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಫೋನಿನ ಬ್ಯಾಟ್ರಿಲಿ ಮನಿ ಲೈಟ್ ಎಲ್ಲ ಹಚ್ಚೋಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ CEO ಸುಜನ್ ವಜಸ್ ಅವ್ರದ ನಿಧನ ಆಗೈತಿ. ಅವ್ರ ಕ್ಯಾನ್ಸರ್ ಇಂದ ಪೀಡಿತ ಇದ್ರು. ಸೊ ಅವ್ರದ ಒಂದಿನದ ಹಿಂದೆ ನಿಧನ ಆಗೈತಿ. ಅವ್ರ ಈ ಯೂಟ್ಯೂಬ್ಗೆ ಎಷ್ಟು ಕೊಡುಗೆ ಕೊಟ್ಟಾರಪ್ಪ ಅಂತಂದ್ರೆ, ಈಗ ನಾವು ಯೂಟ್ಯೂಬ್ ಒಳಗೆ ಇಷ್ಟು ಮಾತಾಡಕತ್ತೀವಿ, ನೀವು ಯೂಟ್ಯೂಬ್ ನೋಡಾಕತ್ತೀರಿ. ಸೊ ಇಷ್ಟೆಲ್ಲ ಯೂಟ್ಯೂಬ್ ಬೆಳೆದೈತಂತಂದ್ರೆ ಅದು ಅವರಿಂದ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಬಯಸ್ತಾ ಇವತ್ತಿನ ನ್ಯೂಸ್ ಚಾಲೂ ಮಾಡೋನು. ಸೊ 29 ಆಗಸ್ಟಿಗೆ AGM ಆಗಾಕತೈತಿ. ರಿಲಯನ್ಸ್ದ ವರ್ಷ ಆಗ್ತೈತಿ. ಸೊ ಅದ್ರೊಳಗೆ ಮುಖೇಶ್ ಅಂಬಾನಿ ಅವರು ನಮ್ಮ ದೇಶಕ್ಕೆ ಏನೇನು ಹೊಸದಾಗಿ ತರೋರದಾರ, ಹೊಸ ಏನು ಟೆಕ್ನಾಲಜಿ ತರೋರದಾರ, ಹೊಸ ಏನೇನು ಬಿಸ್ನೆಸ್ ಚಾಲೂ ಮಾಡೋರದಾರ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಈ ವರ್ಷದ AGM ಒಳಗೆ ಏನು ಹೇಳಕ್ ಹೊಂಟಾರಪ್ಪ ಅಂತಂದ್ರೆ, ಅವರ ಬರೀ 8000 ರೂಪಾಯಿಗೆ ಇಂಡಿಯಾ ಒಳಗೆ 5G ಮೊಬೈಲ್ ಲಾಂಚ್ ಮಾಡಾಕತ್ತಾರೆ. ರಿಲಯನ್ಸ್ 5G ಮೊಬೈಲ್ ಲಾಂಚ್ ಮಾಡಾಕತ್ತಾರೆ. ಸೊ ಅದೊಂದು ದೊಡ್ಡ ಖುಷಿ ವಿಷಯ. ಎಲ್ಲರೂ 5G ಯೂಸ್ ಮಾಡ್ಲಿ ಅನ್ನೋದಕ್ಕಾಗಿ ಈಗ ಸ್ನ್ಯಾಪ್ ಡ್ರ್ಯಾಗನ್ ಅವರ 4S Gen 2 ಅಂತೇಳಿ ಪ್ರೊಸೆಸರ್ ತೆಗೆದಾರ. ಸ್ಪೆಷಲಿ ಇಂಡಿಯಾಗಾಗಿ ತೆಗೆದಾರ. ಸೊ ಎದಕ್ಕೆ ತೆಗೆದಾರಪ್ಪ ಅಂತಂದ್ರೆ, ಇಂಡಿಯಾ ಒಳಗೆ ಪ್ರತಿಯೊಬ್ಬರು 5G ಯೂಸ್ ಮಾಡ್ಲಿ ಅನ್ನೋ ಸಲುವಾಗಿ ತೆಗೆದಾರೆ. ಪ್ರತಿ 8000 ರೂಪಾಯಿ ಮೊಬೈಲ್ ಒಳಗೂ ಆ ಪ್ರೊಸೆಸರ್ ಬರ್ತೈತಿ ಅಂತೇಳಿ ನ್ಯೂಸ್ ಬರಾಕತೈತಿ. ಸೊ ಅದೇ ಪ್ರೊಸೆಸರ್ ಜಿಯೋ ಫೋನ್ ಒಳಗೆ ಬರ್ತೈತಿ ಅಂತೇಳಿ ಅನ್ಸಾತೈತಿ. ಸೊ ಅದೇನ್ರ ಜಿಯೋ ಫೋನ್ ಒಳಗೆ ಬಂತಪ್ಪ ಅಂತಂದ್ರೆ ಅದಕ್ಕಿಂತ ಖುಷಿ ವಿಷಯ ಇನ್ನೊಂದಿಲ್ಲ. ಸೊ ಜಬರ್ದಸ್ತ್ ಫೋನ್ ನಡೆಯೋಂಗೈತಿ. ಲಾಸ್ಟ್ ಟೈಮ್ ಆತಲ್ಲ 1 ವರ್ಷಕ್ಕೆ 6 ತಿಂಗಳಿಗೆ ಫೋನ್ ಹಾಳಾಗೋದು ಆ ಥರ ಆಗೋದಿಲ್ಲ. ಲಾಂಗ್ ಟೈಮ್ ನಡಿತೈತಿ. ಬರೀ 8000 ರೂಪಾಯಿಗೆ ಜಿಯೋ ಫೋನ್ ಬರಾಕತೈತಿ. ಬರೀ 8000 ರೂಪಾಯಿಗೆ ಜಿಯೋ 5G ಸ್ಮಾರ್ಟ್ ಫೋನ್ ಬರಾಕತೈತಿ. ಸೊ ಲಾಸ್ಟ್ ಟೈಮ್ ಲೈಫ್ ಜೋಡಿ ಅವ್ರದ್ದು ಕೊಲಾಬ್ರೇಷನ್ ಇತ್ತು. ಲೈಫ್ ಜೋಡಿ ಮಾಡಿದ್ರೆ ಅದು ಓಕೆ ಆಗಲಿಲ್ಲ. ಸೊ ಈ ಸಲ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಸ್ಪೆಷಲ್ ಆಗಿ ಲಾಂಚ್ ಮಾಡಾಕತ್ತಾರೆ. ಸೊ ಅದು ಬಂತಂದ್ರೆ ನಾನು ನಿಮ್ಗೆ ತಕ್ಷಣ ತಿಳಿಸ್ತೀನಿ ಹೆಂಗೈತೆ ಅಂತೇಳಿ ಯೂಸ್ ಮಾಡಿ. ಸೊ 8000 ರೂಪಾಯಿದಾಗ 5G ಫೋನ್ ಬರಾಕತೈತಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ರಿಯಲ್ಮಿದ 14 ಆಗಸ್ಟಿಗೆ ಫ್ಯಾನ್ ಫೆಸ್ಟ್ ಆಗತೈತಿ ಚೈನಾ ಒಳಗೆ. ಸೊ ಅವ್ರು ಏನ್ ಮಾಡಾರದಾರಪ್ಪ ಫ್ಯಾನ್ ಫೆಸ್ಟ್ ಒಳಗೆ ಅಂತಂದ್ರೆ, 300 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ತರಾರದಾರ ಇಂಡಿಯಾ ಒಳಗೆ. 5 ನಿಮಿಷನಾಗ ಫೋನ್ ಚಾರ್ಜ್ ಆಗ್ತಾವೆ. ನಿಮ್ ಫೋನ್ 8 ವ್ಯಾಟಿನ ಚಾರ್ಜ್ ಐತೆ ಅಂತೇಳಿ ನನಗೆ ತಿಳಿಸ್ರಿ ಕಮೆಂಟ್ ಒಳಗೆ. ಸೊ ಮೊದಲಿನ ಫೋನ್ಗಳು ಇರ್ತಿದ್ದು 1.5 ತಾಸು 2 ತಾಸು ಫೋನ್ ಚಾರ್ಜಿಂಗ್ ಹಚ್ಚಿಗೆ ಕುಂದಿರ್ತಿದ್ದು ನಾವು. ಸೊ ಈಗ ನೋಡ್ರಿ ಟೆಕ್ನಾಲಜಿ ಎಲ್ಲಿಗೆ ಬಂದೈತಿ. ಇಂಡಿಯಾದ ಟೆಕ್ನಾಲಜಿ ಅಂತಂದ್ರೆ 300 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್. 5 ನಿಮಿಷನಾಗ ನೀವು ಗಾಡಿ ಒಳಗೆ ಪೆಟ್ರೋಲ್ ಹೆಂಗೆ ಹಾಕ್ತಿರಿ ಹಂಗೆ ಮೊಬೈಲ್ ಒಳಗೆ ಚಾರ್ಜ್ ಹಾಕೋದಿಲ್ಲ. ಅಷ್ಟು ಸ್ಪೀಡ್ ಚಾರ್ಜಿಂಗ್ ಟೆಕ್ನಾಲಜಿ ಬರಾಕತೈತಿ. ಓ ಮೈ ಗಾಡ್, ನೋಡುವಂಥ ವಿಷಯ. ಸೊ ಥರ್ಡ್ ಏನಪ್ಪ ಅಂತಂದ್ರೆ, ಇಂಡಿಯಾ ಒಳಗೆ ಕ್ಷೌಮಿದವ್ರ 7500 mAh ಬ್ಯಾಟ್ರಿ ಮೊಬೈಲ್ ತರಾಕತ್ತಾರೆ. 7500 mAh ಬ್ಯಾಟ್ರಿದ ಲಾಂಚ್ ಮಾಡಾಕತ್ತಾರ ಮೊಬೈಲ್ ಇಂಡಿಯಾ ಒಳಗೆ. ಸೊ ಅದು ದೊಡ್ಡ ಖುಷಿ ವಿಷಯ. ಯಾಕಂದ್ರೆ ನೀವು ಅದರಿಂದ ಮನಿ ಬಲ್ಪ್ ಎಲ್ಲ ಹಚ್ಬಹುದು. ಆ ಥರ ಮೊಬೈಲ್ ತರಾಕತ್ತಾರ. 7500 mAh ಬ್ಯಾಟ್ರಿಯಿಂದ ಬರತೈತಿ. ಸೊ 4 ದಿನಕ್ಕೊಮ್ಮೆ ಚಾರ್ಜ್ ಇಡ್ರಿ, ನಡೀತೈತಿ. ಇಂಥ ಸ್ಪೆಷಲ್ ನ್ಯೂಸ್ ನಾನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಸೊ UK ಬ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರೂ ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಇಂಥ ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಬರ್ತೇನೆ. ಅಲ್ಲಿ ತನ ಬಾಯ್.